ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನ ವಿರೋಧಿಯಾದಂಥ ಸರ್ಕಾರ. ಸಿದ್ದರಾಮಯ್ಯನವರ ಸರ್ಕಾರದ ಆಡಳಿತ ಇವತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡೀತಾ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆದದ್ರಿಂದ ಕಳೆದ 2.5 ವರ್ಷದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಜನ ಅವರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಎಲ್ಲೂ ಅವರು ಓಡಾಡುವಂತ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಜನರ ಗಮನವನ್ನು ಬೇರೆ ಸೆಳೆಯುವುದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಮಾಡಿಸಲಿಕ್ಕೆ ತಯಾರಾಗಿದ್ದಾರೆ. ಜಾತಿ ಗಣತಿಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ. ಅವರು ಹೊಸ ಹೊಸ ಸಮಸ್ಯೆಗಳನ್ನು ಹುಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎಸ್ಸಿ ಜನಾಂಗದಲ್ಲಿ 15 ಜಾತಿಗಳಿಗೆ ಕ್ರಿಶ್ಚಿಯನ್ ಮಾದರ್, ಕ್ರಿಶ್ಚಿಯನ್ ಚಲವಾದಿ, ಕ್ರಿಶ್ಚಿಯನ್ ಹೊಲೆಯರು, ಕ್ರಿಶ್ಚಿಯನ್ ಸಮಗಾರರು ಈ ರೀತಿ ಮಾಡಿ ಹೊಸ ಸಮಸ್ಯೆಯನ್ನ ಹುಟ್ಟು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಯಾರೇ ಇರಲಿ ಅವರಿಗೆ ತನ್ನ ಪೂರ್ವಾಶ್ರಮದ ಹಂಗನ್ನು ತೊರೆದು ಧರ್ಮಾಂತರ ಮಾಡಿದಾಗ ಅವರಿಗೆ ಮತ್ತೆ ಯಾವುದೇ ಜನಾಂಗದ ಮೀಸಲಾತಿ ಸೌಲಭ್ಯ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗೊಂದಲ ಮಾಡೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಎಸ್ಸಿ ಜನಾಂಗದಲ್ಲಿರ್ತಕ್ಕಂಥ 15 ಜಾತಿಗಳನ್ನ ಇವತ್ತು ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಸೇರಿಸಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಸಂವಿಧಾನ ಆಶಯ ಏನು? ಯಾರು ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೊಳಗಾಗಿದ್ದಾರೋ ಅಂಥವ್ರನ್ನ ಮೇಲೆತ್ತಲಿಕ್ಕೆ ಮೀಸಲಾತಿ ಸೌಲಭ್ಯ ಇರತಕ್ಕಂಥದ್ದು. ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವುದಕ್ಕಾಗಿ ಸಂವಿಧಾನ ಎಲ್ಲೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇವತ್ತು ಒಳ ಮೀಸಲಾತಿ ಮಾಡಿದ್ದಾರೆ. ಅದರ ಬೆನ್ನಿಂದನೇ ಇವತ್ತು ಈ ಚಲವಾದಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಹೊಲೆಯ ಕ್ರಿಶ್ಚಿಯನ್ ಅಂತೇಳಿ, ಲಂಬಾಣಿ ಕ್ರಿಶ್ಚಿಯನ್, ಬೋವಿ ಕ್ರಿಶ್ಚಿಯನ್ ಅಂತೇಳಿ ಹೊಸ ಜಾತಿಗಳ ಸೃಷ್ಟಿ ಮಾಡೋದ್ರಿಂದ ಈಗಾಗಲೇ ಹಂಚಿಕೆ ಆಗಿರ್ತಕ್ಕಂಥ ಮೀಸಲಾತಿ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದನ್ನು ಇಲ್ಲಿಗೆ ಕೈ ಬಿಟ್ರೆ ಒಳ್ಳೇದು. ಇರದಿದ್ರ ನಾಡಿನ ಜನ ನಿಮ್ಮ ಮೇಲೆ ದಂಗೆ ಏಡ್ತಾರ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವ್ರ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆದದ್ದು ಅಷ್ಟೇ ಅಲ್ಲ, ಹಗರಣಗಳಲ್ಲಿ ಸಿಗಾಕೊಂಡು ನರಳಾಡ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇಂಥ ಕಿತಾಪತಿಗಳನ್ನ ಮಾಡ್ತಾ ಇದ್ದಾರೆ. ಸಚಿವರು ಅಷ್ಟೇ ವಿರೋಧ ವ್ಯಕ್ತ ಮಾಡೋದಲ್ಲ, ಇಡೀ ಜನಾಂಗನೇ 6 ಕೋಟಿ ಜನನು ಇವತ್ತು ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡಬಾರದು ಅಂತೇಳಿ 46 ಏನೋ ಜಾತಿಗಳನ್ನ ಕ್ರಿಶ್ಚಿಯನ್ ಸೇರಿಸಿದ. ಅದರ ಹಿಂದೆ ಮುಂದೆ ಒಬ್ಬ ವ್ಯಕ್ತಿ ಇವತ್ತು ಯಾವ ಸಮಾಜದಲ್ಲಿರ್ತಾನ ಆ ಸಮಾಜದಿಂದ ಆ ಧರ್ಮದಿಂದ ಧರ್ಮಾಂತರ ಆಗಿ ಬೇರೆ ಧರ್ಮಕ್ಕೆ ಹೋದಾಗ ಆ ಹಿಂದಿನ ಪೂರ್ವಾಶ್ರಮದ ಧರ್ಮ ಆಗಲಿ ಸಮಾಜ ಆಗಲಿ ಅವನಿಗೆ ಯಾವ ಕಾರಣಕ್ಕೂ ಸಂಬಂಧ ಉಳಿಯೋದಿಲ್ಲ. ಅವ ಯಾವತ್ತು ಧರ್ಮಾಂತರ ಆಗ್ತಾನ ಅವತ್ತಿನಿಂದ ಅವ ಕ್ರಿಶ್ಚಿಯನ್ ಆಗ್ತಾನ ಅಥವಾ ಇಸ್ಲಾಂಗೆ ಹೋಗಿದ್ರೆ ಇಸ್ಲಾಂ ಆಗ್ತಾನ. ಹಿಂದಿನ ನಂಟನ್ನ ಉಳಿಸ್ತಕ್ಕಂಥ ಪ್ರಯತ್ನ ಏನದ ಈ ಸರ್ಕಾರದ್ದು ದುಷ್ಟತನದ ವಿಚಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.